ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ ಬಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಿರೋಂಥ ವ್ಲಾಗ್ ಇರುತ್ತೆ. ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೂ ಸ್ವಲ್ಪ ವೀಡಿಯೋಸ್ ಎಡಿಟ್ ಮಾಡೋದು ಡಿಲೇ ಆಗಿದೆ. ಜೊತೆಗೆ ನಮ್ಮದು ಗೋಲ್ಡ್ ಸ್ಕೀಮ್ ಸೆಪ್ಟೆಂಬರ್ 15th ಸ್ಟಾರ್ಟ್ ಆಗ್ತಿರೋದ್ರಿಂದ ಅದರದ್ದೇ ಕೆಲಸ ತುಂಬ ಇದೆ. ರಿಜಿಸ್ಟರ್ ಮಾಡ್ಕೋಬೇಕು, ಜೊತೆಗೆ ಕಾರ್ಡ್ ಡೀಟೇಲ್ಸ್ ಶೇರ್ ಮಾಡಬೇಕು. ಸೊ ಇದೆಲ್ಲ ಜಾಸ್ತಿನೇ ಕೆಲಸ ಇದೆ. ಸೊ ಅದ್ರ ಮಧ್ಯೆ ನಾನು ಆದಷ್ಟು ಟೈಮ್ ಮಾಡಿಕೊಂಡು ವ್ಲಾಗ್ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇನ್ನೂ ಸಾಕಷ್ಟು ವ್ಲಾಗ್ಸ್ ಇದೆ, ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಪೋಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ನಾನು ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡೆ. ಬಟ್ ನಾನು ಹಿಂದಿನ ದಿನ ದೇವ್ರ ಪೂಜೆಗೆ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಯಾಕೆಂದರೆ ಹಿಂದಿನ ದಿನವೂ ನಂಗೆ ಅಷ್ಟೇ ಕೆಲಸ ಇತ್ತು. ಸೊ ಅದಕ್ಕೆ ಏನೂ ನಾನು ರೆಡಿ ಮಾಡ್ಕೊಂಡಿರಲಿಲ್ಲ. ಸೊ ನಾನು ರೀಸೆಂಟಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದಾಗ ಮಾರ್ಕೆಟಿಂದ ಹೂವು ತೊಗೊಬಂದು ಇಟ್ಕೊಂಡಿದ್ದೆ. ಎಕ್ಸ್ಟ್ರಾ ಇರಲಿ ಮನೆ ಪೂಜೆಗೆ ಅಂತ ಹೇಳಿ ತೊಗೊಬಂದು ಇಟ್ಕೊಂಡಿದ್ದೆ. ಸೊ ಅದೇ ಹೂವನ್ನು ನಾನು ಇವತ್ತು ಹಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ದಿನ ಇತ್ತು ಹೂವು, ಅಂದರೆ ಫ್ರೆಶ್ ಇದ್ದರೆ ಒಂದು 15 days ಆದರೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಫ್ರೆಶ್ ಇಲ್ಲ ಅಂದರೆ ಹೂವು ಉದುರು ಬಿಡುತ್ತೆ ಬೇಗ. ಸೊ ನಾನು ತಂದಿದ್ದು ಹೂವು ಒಂದು ತುಂಬಾ ಫ್ರೆಶ್ ಇತ್ತು. ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿ 1 weekಗೆ ಆ ಹೂವನ್ನ ನಾನು ಕಟ್ಟಿದ್ರೂ ಕೂಡ ತುಂಬ ಚೆನ್ನಾಗಿತ್ತು. ಇವತ್ತು ನಾನು ಬರೀ ಅರ್ಧದಷ್ಟು ಹೂವು ಅಷ್ಟೇ ಪೋಣಿಸ್ಕೊತಾ ಇದ್ದೀನಿ. ಕಟ್ಟಿ ಹಾಕಿದ್ರೆ ನನಗೆ ಫೋಟೋ ಸ್ವಲ್ಪ ಚಿಕ್ಕ ಇರೋದ್ರಿಂದ ಹೂವಿನ ಭಾರ ಜಾಸ್ತಿ ಅನಿಸುತ್ತೆ. ಅದಕ್ಕೆ ನಾನು ಈ ಥರ ಹೊಲಿದ್ಬಿಟ್ಟು ಅಥವಾ ಪೋಣಿಸ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ದಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಭಾರನೂ ಕಡಿಮೆ ಆಗುತ್ತೆ ಅಂತ ಹೇಳಿ. ಒಂದೇ ಕಡೆ 2 ಹೂವು ಹಾಕಿ ಕಟ್ಟೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಪಿನಿಯನು. ಸೊ ಅದಕ್ಕೆ ಈ ಥರ ಮಾಡೋಣ ಅಂತ ಹೇಳಿ ಮಾಡಿಕೊಂಡೆ. ನಂಗೆ ಅದೇನೋ ಈ ನಡುವೆ ಕೆಲಸಗಳೇ ಮುಂದುವರಿತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಫೈನಲಿ ಹೂವು ಎಲ್ಲ ಕಟ್ಟಿ ದೇವ್ರಿಗೆ ಹಾಕಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಟೈಮ್ ಆಗಿದೆ 1 ಗಂಟೆ ಎಕ್ಸಾಕ್ಟಾಗಿ. ಸೊ ನೋಡಿ, ದೇವ್ರ ಪೂಜೆ ಈ ಥರ ಮಾಡಿದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ಸೊ ರಾತ್ರಿ ಸ್ವಲ್ಪ ನಿದ್ದೆ ಇರಲಿಲ್ಲ, ಬಿಕಾಸ್ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿಲ್ಲ. ಸೊ ಇದರಿಂದ ರಾತ್ರಿ ಸ್ವಲ್ಪ ಒಂಥರ ಅನ್ಈಸಿ ಥರ ಅಂತ ಅನಿಸ್ತಾಯಿತ್ತು ನನಗೆ. ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗೇ ಇದ್ದೆ. ಸೊ ಲೇಟಾಗಿ ಪೂಜೆ ಮಾಡಿದೆ ಇವತ್ತು. ಸೊ ಇವಾಗ ರೆಡಿಯಾಗಿದ್ದೀನಿ ಫಾರ್ ನಮ್ಮೂರಲ್ಲಿ ಕೃಷ್ಣನ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲಿ ಪೂಜೆಗೆ ಹೋಗ್ತಿದ್ದೀವಿ. ಇವತ್ತು ನಮ್ಮ ಮಾವ ಬರ್ಡೇ ಕೂಡ, ನಮ್ಮ ಮಾವನವರ ಹುಟ್ಟು ಹಬ್ಬ ಇವತ್ತು. ಸೊ ಅದಕ್ಕೆ ಕೂಡ ಇವತ್ತು ನಮ್ಮ ಮಾವ ಬುಕ್ ಮಾಡಿರೋಂಥ ವೆಹಿಕಲ್ ಬರುತ್ತೆ. ಜೊತೆಗೆ ನಾವೇನು ಪೂಜೆ ಮಾಡಿಸ್ತಾ ಇದ್ದೀವಿ, ಸೊ ಅಲ್ಲಿಗೆ ಹೋಗಿ ಪೂಜೆಯಲ್ಲಿ ಭಾಗವಹಿಸಿ, ಅಂದರೆ ಎಲ್ಲ ಊರವರೆಲ್ಲ ಹೋಗ್ತಾರೆ, ನಾವು ಒಬ್ಬರೇ ಅಂತಲ್ಲ. ಸೊ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಊಟ ಎಲ್ಲ ಇರುತ್ತೆ, ಊಟ ಮಾಡಿಕೊಂಡು ವಾಪಸ್ ಮನೆಗೆ ಬರ್ತೀವಿ. ಸೊ ನಾನು ಈ ಸಿಂಪಲ್ ಆಗಿರುವಂಥ ವೈಟ್ ಟಾಪ್ ಹಾಕ್ಕೊಂಡಿದ್ದೀನಿ ಗೈಸ್, ಅಷ್ಟೇ. ಇದು ಮೇಲೆ ಜಾಕೆಟ್ ಬರುತ್ತೆ. ಸೊ ಇವಾಗ ಹೊರಡೋಣ, ಹೋಗಿ ಆಮೇಲೆ ಬಂದು ಸುಬ್ಬನ ಮಲಗಿಸ್ಬೇಕು. ಮತ್ತು ಕಾರ್ಡ್ದು ಕೆಲಸ ತುಂಬ ಇದೆ, ಅದು ಕಂಟಿನ್ಯೂ ಮಾಡಬೇಕು. ಸೊ 10 ದಿನ ಅನಿಸ್ರೆ ದೇವ್ರು ತೋರಿಸ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಕೆಲಸನೇ ಆಗ್ತಾ ಇರಲಿಲ್ಲ ನಂಗೆ. ಅದು ಯಾಕೋ ಈ ನಡುವೆ ಹಂಗೆ ಆಗೋಗ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ಮನೆಯಲ್ಲಿ ಪೂಜೆ ಮಾಡಿದ್ದೆ, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡಿದ್ನಲ್ಲ, ಪಾತ್ರೆ ಎಲ್ಲ ಏನೂ ತೊಳೆದಿಲ್ಲ, ಸಿಂಪಲ್ಲಾಗಿ ನಾರ್ಮಲ್ ಹೂವು ಚೇಂಜ್ ಮಾಡಿಕೊಂಡು ಪೂಜೆ ಮಾಡಿ ಅಲ್ಲಿಂದ ನಮ್ಮೂರಲ್ಲಿರೋಂಥ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನಮ್ಮೂರಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಅಲಂಕಾರ ಹಾಗೆ ಊರಿಗೆಲ್ಲ ಹಬ್ಬದ ಊಟ ಥರ ಹಾಕಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಮತ್ತು ಊಟನೂ ಅಷ್ಟೇ ರುಚಿಯಾಗಿ ಮಾಡಿಸಿರ್ತಾರೆ. ಸೊ ನೋಡ್ಬೋದು, ಇದು ಏನು ಉತ್ಸವಕ್ಕೆ ಬರುವಂಥ ಮೂರ್ತಿ ಆಚೆ, ಅಂದರೆ ದೇವಸ್ಥಾನದ ಗರ್ಭಗುಡಿಯಿಂದ ಮುಂದೆ ಇಟ್ಟು ಅಲ್ಲಿ ಪೂಜೆ ಮಾಡಿದರು. ಆಂಜನೇಯನ ದೇವಸ್ಥಾನದ ಪಕ್ಕದಲ್ಲೇ, ಅಂದರೆ ಗರ್ಭಗುಡಿ ಪಕ್ಕದಲ್ಲೇ ಕೃಷ್ಣನ ಗರ್ಭಗುಡಿ ಇರೋವಂಥದ್ದು. ನಾವು ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ಬಂದಿದ್ದು ನಾವು. ಅದಾದಮೇಲೆ ನಾನು ಅವತ್ತೇ ಕೃಷ್ಣನ ಡ್ರೆಸ್ಸು ಸುಬ್ಬಗೆ ಹಾಕಬೇಕಂತ ಇದ್ದೆ, ಬಟ್ ಕಾರಣಾಂತರಗಳಿಂದ ಅವತ್ತು ಹಾಕೋದಕ್ಕಾಗಲಿಲ್ಲ. ಸೊ ಅದಕ್ಕೆ ಸುಬ್ಬುಗೆ ಫೈನಲಿ ತಂದಿದ್ದ ಡ್ರೆಸ್ ವೇಸ್ಟ್ ಆಗಬಾರ್ದು ಅಂತ 1-2 ಫೋಟೋ ಆದರೂ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಲಾಸ್ಟ್ ಇಯರ್ ಫಸ್ಟ್ ಇಯರ್ ಕೃಷ್ಣನ ಜನ್ಮಾಷ್ಟಮಿಲೂ ನಾನು ಹಾಕಿದ್ದೆ, ಬಟ್ ಈ ವರ್ಷ ಮಿಸ್ ಆಗಬಾರ್ದು ಅಂತ ಹೇಳಿ ಹಾಕಿದ್ದು. ಅವನಂತೂ ಬಟ್ಟೆ ಹಾಕ್ಕೊಂಡು ಒಂದು ಕಡೆ ನಿಲ್ತಾ ಇರಲಿಲ್ಲ. ನಾನು ಒಂದು ಕಡೆ ಹೋದರೆ ಅವನೊಂದು ಕಡೆ ಓಡೋಗೋದು, ಹಂಗೆ ಮಾಡ್ತಾಯಿದ್ದ. ನನಗಂತೂ ಸಾಕು ಮಾಡಾಕ್ಬಿಟ್ಟ.
ನಮ್ಮ ಯಶುಗೆ ಈಗಲೂ ಆಸೆ ಇದೆ ಕೃಷ್ಣನ ಡ್ರೆಸ್ ಎಲ್ಲ ಹಾಕೊಳ್ಳೋಕ್ಕೆ, ಬಟ್ ನಾನೇ ಬೇಡ ಅಂತ ಹೇಳ್ತೀನಿ. ಯಾಕಂದರೆ ಇಬ್ಬಿಬ್ರಿಗೆ ಮಾಡೋಕ್ಕಾಗಲ್ಲಪ್ಪ ಸ್ವಾಮಿ, ಬೇಡ ಅಂತ ಹೇಳ್ತೀನಿ. ಸೊ ಇವತ್ತು ಸುಬ್ಬುಗೆ ಮಾಡ್ತಾಯಿದ್ದೆ. ಸುಬ್ಬಿ ನಾನು ಡ್ರೆಸ್ ಹಾಕ್ಕೋಬೇಕು ಅಂತ ಇದ್ಲು, ಅವಳಿಗೂ ಕೂಡ ಅಂದರೆ ಇವಂದೆಲ್ಲ ತೆಗೆದು ಒಳಗೆ ಹಾಕಿದ್ದಾಯಿತು. ಆಮೇಲೆ ಸೊ ಸುಬ್ಬು ಅಂತೂ ವಿಪರೀತ ಏನಂತಾರೆ ಓವರಾಗಿ ಆಡ್ಬಿಟ್ಟ ಅಂತಲೇ ಹೇಳ್ಬೋದು. ನಾರ್ಮಲ್ಲಾಗಿ ಮೇಕಪ್ ಮಾಡಿಸ್ಕೊಳ್ಳುವಾಗೆಲ್ಲ ತುಂಬ ಚೆನ್ನಾಗೇ ಕೂತಿದ್ದ. ಆಮೇಲೆ ನಾವು ಫೋಟೋಸ್ ತೆಗಿತೀವಿ ಅಂತ ಅಂದ್ಕೊಂಡಾಗ ಅಳು ಸ್ಟಾರ್ಟ್ ಮಾಡಿದ. ಯೂಶ್ವಲಾಗಿ ಮಕ್ಕಳೇ ಹಂಗೆ, ಸುಬ್ಬಿನೂ ಅಷ್ಟೇ ಫಸ್ಟಿಗೆಲ್ಲ ಹಂಗೆ ಮಾಡೋಳು. ರಾಧೆ ಡ್ರೆಸ್ ಎಲ್ಲ ಹಾಕಿದಾಗ ಇನ್ನೇನು ಫೋಟೋ ಕ್ಲಿಕ್ ಮಾಡೋ ಟೈಮ್ಗೆ ಅಳು ಸ್ಟಾರ್ಟ್ ಮಾಡಿಬಿಡೋಳು ಹಂಗೆ. ಬಟ್ ಇವಾಗ ಹಂಗಲ್ಲ, ಅವಳು ಮೇಕಪ್ ಎಲ್ಲ ನೀಟಾಗಿ ಮಾಡಿಸ್ಕೊತಾಳೆ, ಹೇಳಿದ ಥರ ಪೋಸ್ ಕೊಟ್ಟು ಫೋಟೋ ತೆಗೆಸ್ಕೊತಾಳೆ ಆ ಥರ. ಸುಬ್ಬುಗೂ ಇನ್ನೊಂದು ಇಯರ್ ಹೋದರೆ ಅವನು ತೆಗೆಸ್ಕೊತಾನೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಶುಗೆ ಇದೆಲ್ಲ ಇಷ್ಟ. ಯಶು ನಾನು ಹೇಳ್ದಂಗೆ ಕೇಳ್ತಾನೆ, ಬಟ್ ಅವ್ನಿಗೆ ಮಾಡೋಕ್ಕೆ ನನಗೆ ಕಷ್ಟ ಅಷ್ಟೇ, ಇನ್ನೇನಿಲ್ಲ. ಸೊ ಚಿಕ್ಕ ಪಾಪುನು ನಮ್ಮ ಈಶಾನ್ ಏನಿದ್ದಾನೋ ಅವನು ಕೃಷ್ಣ ಜನ್ಮಾಷ್ಟಮಿಲೇ ಹುಟ್ಟಿದ್ದು. ಅವನಿಗೂ ಹಾಕ್ಬೋದಾಗಿತ್ತು ಈ ವರ್ಷ, ಬಟ್ ಅವ್ರ ಮನೇಲಿ ಯಾರಿಗೂ ಮಕ್ಳಿಗೆ ಹುಷಾರಿರಲಿಲ್ಲ. ಸೊ ಇದು ಆಲ್ಮೋಸ್ಟ್ ಒಂದು 2-3 ಡೇಸ್ ಆದಮೇಲೆ ರೆಕಾರ್ಡ್ ಮಾಡಿರೋವಂಥ ವಿಡಿಯೋ ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮೂರಲ್ಲಿ ಅವತ್ತಿನ ದಿನವೇ ಕೃಷ್ಣನ ಮೆರವಣಿಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಕಡೆಯವರು ಒಬ್ಬರು ರಿಲೇಟಿವ್ ಎಕ್ಸ್ಪೈರ್ ಆಗಿದ್ದರಿಂದ ಅವತ್ತು ಉತ್ಸವ ಕೂಡ ಮಾಡಿರಲಿಲ್ಲ. ಅದಾಗಿ ಒಂದು 3-4 ಡೇಸ್ಗೆ ಕೃಷ್ಣನ ಉತ್ಸವ ಕೂಡ ಮಾಡಿದ್ದಾರೆ. ಅದರದ್ದು ಕ್ಲಿಪ್ಪಿಂಗ್ಸ್ ಇದೆ ವಿಡಿಯೋಲಿ ನಾನು ಶೇರ್ ಮಾಡಿದ್ದೀನಿ. ಯಾಕಂದರೆ ಕೃಷ್ಣ ಜನ್ಮಾಷ್ಟಮಿ ದಿನ ಏನೆಲ್ಲ ಮಾಡಬೇಕಾಗಿತ್ತು ಅದೆಲ್ಲ ಒಂದೇ ವ್ಲಾಗಲ್ಲಿ ಇರಲಿ ಅಂತ ನಾನು ಎಲ್ಲನೂ ಒಂದಕ್ಕೆ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಕೃಷ್ಣ ಡ್ರೆಸ್ ಏನಿದೆ ಅದು ನಮ್ಮ ಶಾಪಲ್ಲೇ ಸಿಗುತ್ತೆ. ಲಲಿತಕ್ಕ ಅವರು ಮೊದಲಿಂದನೂ ಫ್ಯಾನ್ಸಿ ಡ್ರೆಸ್ ಐಟಮ್ಸ್ ಎಲ್ಲನೂ ಪಾರ್ಲರಲ್ಲಿ ಇಟ್ಕೊಂಡಿರೋದ್ರಿಂದ ಎಲ್ಲ ವಯೋಮಾನದವ್ರಿಗೂ ಅಥವಾ ಎಲ್ಲ ಏಜ್ ಆಫ್ ಬೇಬೀಸ್ಗೂ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಸುಬ್ಬು ಅಂತೂ ಲಿಪ್ಸ್ಟಿಕ್ ಒಂದು ಹಾಕ್ಕೊಳ್ಳೋದಕ್ಕೆ ರೆಡಿ, ಯಾಕಂದರೆ ಅವ್ರ ಅಕ್ಕನಿಂದ. ಧನ್ವಿತಾ ಯಾವಾಗಲೂ ಲಿಪ್ಸ್ಟಿಕ್ ಬೇಕು, ಅವಳು ಹಾಕ್ಕೊಂಡಿರೋದು ನೋಡಿ ಇವನು ಕೂಡ ರೂಢಿ ಮಾಡ್ಕೊಂಡಿದ್ದಾನೆ. ಅವಳು ಎಷ್ಟು ಈಸಿಯಾಗಿ ಹಾಕಿಸ್ಕೊತಾಳೋ ಅಷ್ಟೇ ಈಸಿಯಾಗಿ ಇವನು ಕೂಡ ಹಾಕಿಸ್ಕೊತಾನೆ. ಸೊ ನಾನು ಬೊಟ್ಟೆಲ್ಲ ಇಡೋವರೆಗೂ ತುಂಬ ಡೀಸೆಂಟಾಗಿ ಕೂತಿದ್ದ. ನನಗೆ ಖುಷಿಯಾಗೋಯ್ತು, ನಮ್ಮ ಸುಬ್ಬು ನೋಡಿ ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿಸ್ಕೊತಾನೆ ಅಂತ. ಆಮೇಲೆ ಅವ್ನು ಆಡಿದ ಅವತಾರ ನೋಡಿ ಯಾಕಾದರೂ ಮಾಡಿದ್ನೋ ನಾನು ಇದನ್ನು, ಸುಮ್ಮನೆ ಮರ್ಯಾದೆಯಾಗಿ ಇದ್ದಿದ್ರೆ ಆಗ್ತಾಯಿತ್ತು ಅಂತ ಅಂದ್ಕೊಂಡೆ. ಮಕ್ಕಳೇ ಅಷ್ಟಲ್ವ. ಸೊ ನಾನು ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಒಂದು 6 o'clock ಸ್ಟಾರ್ಟ್ ಮಾಡಿದೆ. ಸೊ ಎಂಡ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಕತ್ಲೆನೇ ಆಗೋಗ್ಬಿಟ್ಟಿತ್ತು. ಸ್ವಲ್ಪ ಬೆಳಕಿರುವಾಗಲೇ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅದು ಅದೇ ಶೃಂಗಾರ ಅಂತಾರಲ್ಲ, ಸಿಂಧೂರ ಆರ್ ಶೃಂಗಾರ, ಅದೇ ಖಾಲಿ ನನ್ನ ಹತ್ರ ಇರಲಿಲ್ಲ. ಅದು ಯೂಶ್ವಲಿ ನಾನು ಯೂಸ್ ಮಾಡಲ್ಲ. ಸೊ ನನ್ನ ಹತ್ರ ಇರಲಿಲ್ವಲ್ಲ, ಅದು ಹೋಗಿ ತಗೊಬಿಟ್ಟು ಬಂದು ಆಮೇಲೆ ಮಾಡಿದ್ದಾಯಿತು. ಸೊ ಅಷ್ಟೇ, ಮಕ್ಕಳೆಲ್ಲ ಮನೇಲಿ ಓಡಾಡಿಕೊಂಡು ಫೈನಲಿ ಸುಬ್ಬುನ ರೆಡಿ ಮಾಡಿದ್ದಾಯಿತು. ಸುಬ್ಬು ಚೆನ್ನಾಗಿ ಬೊಟ್ಟೆಲ್ಲ ಇಟ್ಸ್ಕೊಂಡ. ಆಮೇಲೆ ಅವ್ನಿಗೇನು ಬೇಜಾರಾಗೋಯ್ತೇನೋ. ಮತ್ತು ಕಿರೀಟ, ತೋಳ್ಬಂದಿ, ಸರಗಳದೆಲ್ಲ ಹಾಕಿದ್ಮೇಲೆ ಅವ್ನಿಗೆ ಇರಿಟೇಟ್ ಆಗೋಯ್ತು ಅನಿಸುತ್ತೆ. ಅಂದರೆ ಯೂಶ್ವಲಿ ನಾನು ಅವನಾಗಲಿ ಯಶುನಾಗಲಿ ತುಂಬ ಏನು ಹಿಂಸೆ ಕೊಡೋಕ್ಕೆ ಹೋಗಲ್ಲ. ತುಂಬ ಹೆವಿ ಸೆಕೆ ಆಗೋ ಬಟ್ಟೆಗಳು, ಚುಚ್ಚೋ ಬಟ್ಟೆಗಳು ಆ ಥರದ್ದೆಲ್ಲ ನಾನು ಈಗಲೂ ಹಾಕಲ್ಲ. ಅದೇ ಥರ ಅವನಿಗೆ ಅದೆಲ್ಲ ಹಾಕಿದ್ಮೇಲೆ ಚುಚ್ಚೋ ಥರ ಫೀಲಾಗಿ ಬಿಸಾಕೋ ಥರ ಕೋಪ ಬಂದಿತ್ತು ಅವನಿಗೆ. ನೋಡ್ಬೋದು ನೆಕ್ಸ್ಟ್ ಮಿನಿಟೇ ಸ್ಟಾರ್ಟ್ ಮಾಡ್ಕೊಂಡ ಅವನು. ಅದು ಹಾಕಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಲಿಪ್ಸ್ಟಿಕ್ ತೋರಿಸಿದ ತಕ್ಷಣ ಸುಮ್ಮನೆ ಆಗ್ತಾನೆ ನೋಡಿ, ಆ ಥರ. ಸೊ ಫೈನಲಿ 2-3 ಫೋಟೋಸ್ ಕ್ಲಿಕ್ ಮಾಡೋಷ್ಟರಲ್ಲಿ ಸುಬ್ಬು ಸರ್ಗೆ ಬೇಜಾರಾಯಿತು. ಆ್ಯಂಡ್ ಅದಾದಮೇಲೆ ಅದನ್ನು ರಿಮೂವ್ ಮಾಡಿ ನಾವು ಸುಬ್ಬಿಗೆ ಹಾಕ್ಸಿದ್ದು. ಸೊ ನೋಡ್ಬೋದು, ಇದು 2 ಫೋಟೋಸು ನಾವು ಕ್ಲಿಕ್ ಮಾಡಿದ್ದು. ಆಮೇಲೆ ನಮ್ಮ ಅತ್ತೆ ಮಾವಂಗೆ ತೋರಿಸ್ಬೇಕು ಅಂತೇಳಿ ಕೆಳಗಡೆ ಕರ್ಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ಪೂರ್ತಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ನೋಡ್ಬೋದು ಅವನ ಅವತಾರ ಹೆಂಗೈತೆ ಅಂತ. ಸೊ ಪೂರ್ತಿ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ರಿಮೂವ್ ಮಾಡಿ ಅದನ್ನೆಲ್ಲ ಸುಬ್ಬಿಗೆ ಹಾಕಿದ್ದು. ಸುಬ್ಬು ಅಂತೂ ತುಂಬ ಗಲಾಟೆ ಮಾಡಿಬಿಟ್ಟ, ಅದಕ್ಕೆ ಅದನ್ನೆಲ್ಲ ತೆಗೆದು ಸುಬ್ಬಿಗೆ ಹಾಕಿದ್ದೀವಿ. ಹೈ ಫೋಟೋ ತೆಗಿಬೇಕಂತ ಅವಳಿಗೆ ನೀಟಾಗಿ ರೆಡಿಯಾಗಿ ಮಾಡಿಸ್ಕೊಂಡ್ಲು. ನಮ್ಮ ಸುಬ್ಬು ಅಂತೂ ಬಡ್ಕೊಬಿಟ್ಟ. ಸುಬ್ಬಿ ನೋಡಿ ಎಷ್ಟು ನೀಟಾಗಿ ರೆಡಿ ಮಾಡಿಸ್ಕೊಂಡು ಅಷ್ಟು ನೀಟಾಗಿ ಹೇಳಿ ಥರ ಎಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಂಡ್ಲು. ಅವಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು ಕಲರು. ಅವಳು ಕಲರ್ ಇರೋದ್ರಿಂದ ಸ್ವಲ್ಪ ಬ್ರೈಟ್ ಕಲರ್ ಅಲ್ವ, ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಅವಳು ಹೆಂಗೆ ಹೇಳ್ತೀವಿ ಹಂಗೆ ತೆಗೆಸ್ಕೊತಾಳೆ. ಇವಾಗ ಮೊದಲಾಗಿದ್ದರೆ ಅಳ್ತಾ ಇರೋಳು, ಸುಬ್ಬು ಹೆಂಗೆ ಅಳ್ತಿದ್ನೋ ಅದೇ ಥರ ಅವಳು ಹಿಂಸೆ ಕೊಡೋಳು. ಬಟ್ ಇವಾಗ ಹಂಗಲ್ಲ, ಹಿಂಗೆ ಅವಳಿಗೆ ಇಷ್ಟ ಆಗುತ್ತೆ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ, ನಂಗೆ ಬೇಕು ಅಂತ ಕೇಳ್ತಾಳೆ.
ಆ್ಯಂಡ್ ಅದಾದಮೇಲೆ ನಮ್ಮೂರಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿನ ಮಾಡಬೇಕಾದಂಥ ಉತ್ಸವನ 1 ವೀಕ್ ಟು 11 ಡೇಸನ್ನು ಲೇಟಾಗಿ ಮಾಡಿದ್ರು, ಸೂತಕ ಎಲ್ಲ ಮುಗಿದ್ಮೇಲೆ. ಸೊ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದರು, ನೋಡ್ಬೋದು ನೀವೇನೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸಾಮಾನ್ಯವಾಗಿ ಯಾವುದೇ ಊರುಗಳಲ್ಲಿ ಸಿಂಪಲ್ಲಾಗಿ ಮಾಡ್ತಾರೆ ಕೃಷ್ಣ ಜನ್ಮಾಷ್ಟಮಿ, ಬಟ್ ನಮ್ಮೂರಲ್ಲಿ ಪ್ರತಿ ವರ್ಷವೂ ಇದೇ ಥರ ಗ್ರ್ಯಾಂಡಾಗಿ ಮಾಡ್ತಾರೆ. ಜೊತೆಗೆ ಹುಲಿ ವೇಷ ಎಲ್ಲ ಹಾಕೋದು, ಕಂಸಾಳೆ, ಗೊಂಬೆ ಕುಣಿತ ಇದೆಲ್ಲ ಇದ್ದೇ ಇರುತ್ತೆ. ಸೊ ಕೃಷ್ಣನ ವಿಗ್ರಹವೂ ಅಷ್ಟೇ ತುಂಬ ಚೆನ್ನಾಗಿದೆ, ನೋಡೋಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಸೊ ನಾನು ಮೇ ಬಿ ಕ್ಲಿಪ್ಪಿಂಗ್ ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ಅಯ್ಯೋ ಮಿಸ್ ಆಯಿತು ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ರೆಕಾರ್ಡ್ ಮಾಡ್ಕೊಂಬಂದಿದ್ರು, ಅವರಿಂದ ನಾನು ಇದನ್ನು ಕಳಿಸ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಹುಲಿ ವೇಷ, ಹುಲಿ ಕುಣಿತ ಅಂತಾರಲ್ಲ ಅದು. ಸೊ ಇದು ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ, ಅಂದರೆ ನಮ್ಮ ಸರ್ಕಲಲ್ಲಿ ಮಾಡ್ತಾರಂಥದ್ದು. ತುಂಬ ಚೆನ್ನಾಗಾಯಿತು ಅವತ್ತು ಕೂಡ. ನಾನು ದರ್ಶನ ಮಾಡ್ಕೊಂಡು ಹೊರಟೋದೆ. ಆ್ಯಂಡ್ ಅದಾದಮೇಲೆ ನಮ್ಮ ಮನೆಯವರು ಕ್ಲಿಪ್ಪಿಂಗ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ರು. ಪ್ರತಿಯೊಬ್ಬರು ಮನೆಯಲ್ಲೂ ಪೂಜೆ ಕೊಟ್ಟು, ತಟ್ಟೆ ಅಂದರೆ ಹಣ್ಣು ಕಾಯಿ ಪೂಜೆ ಕೊಟ್ಟು ಮಂಗಳಾರತಿ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಬರೋದು. ಸೊ ಊಟ ಅಂತೂ ಪ್ರತಿ ವರ್ಷ ನಾನು ಹೇಳೋದಲ್ಲ, ಯಾವಾಗಾದರೂ ಕೃಷ್ಣ ಜನ್ಮಾಷ್ಟಮಿ ದಿನ ನಮ್ಮೂರಲ್ಲಿ ಒಂದ್ಸರಿ ಬಂದು ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ಪೆಷಲಿ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮೂರಿನ ಕೃಷ್ಣ ಅಂದರೆ ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಉತ್ಸವ ಈ ಥರ ಇತ್ತು. ಸೊ ನಿಮ್ಮೂರುಗಳಲ್ಲಿ ಹೇಗೆ ಮಾಡಿದ್ರು, ಮತ್ತು ದೇವಸ್ಥಾನಗಳು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕೃಷ್ಣನ ದೇವಸ್ಥಾನ ಕಡಿಮೆ, ಬಟ್ ನಮ್ಮೂರಲ್ಲಿ 4ರಿಂದ 5 ವರ್ಷ ಆಗಿರ್ಬೋದು, ಮೇ ಬಿ 4 ವರ್ಷ ಆಗಿರ್ಬೋದು ಕೃಷ್ಣನ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ. ಸೊ ಆವಾಗಿಂದನೂ ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ, ಅಷ್ಟೇ ಚೆನ್ನಾಗಿ ದೇವ್ರನ್ನ ಕೂಡ ಮೆರವಣಿಗೆ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತಲ್ವ. ಸೊ ಈ ಒಂದು ಕ್ಲಿಪ್ಪಿಂಗ್ ಜೊತೆಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೃಷ್ಣ ಜನ್ಮಾಷ್ಟಮಿ ವಿಶೇಷ ವ್ಲಾಗ್ ಇದಾಗಿರುತ್ತೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.